ಈಗ ನೀವು ಬಲ್ಲೆ ಬಲ್ಲೆ ರೂಫ್ ಟಾಪ್ ಮೇಲೆ ನಿಮ್ಮ ಫೇವರೇಟ್ ಪರ್ಸನ್ ಜೊತೆ ಇಂತ ಸ್ಪೆಷಲ್ ಆಗಿರುವಂತ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ಕೋಬಹುದ್ರಿ. ನಿಮ್ಗೆ ಈ ತರ ಅರೇಂಜ್ಮೆಂಟ್ಸ್ ಏನಾರ ಬೇಕಂದ್ರ ಮುಂಚಿತವಾಗಿ ರಿಸೆಪ್ಷನ್ ನಾಗ ಮೆನ್ಷನ್ ಮಾಡ್ಬಿಡ್ರಿ. ಇಂತ ಸುಂದರವಾದ ಅರೇಂಜ್ಮೆಂಟ್ ಮಾಡಿ ನೀವು ನಿಮ್ಮ ಫೇವರೇಟ್ ಪರ್ಸನ್ ಜೊತೆ ಕ್ಯಾಂಡಲ್ ಲೈಟ್ ಡಿನ್ನರ್ ಓಪನ್ ರೂಫ್ ಟಾಪ್ ನಾಗ ಮಾಡ್ಬೋದ್ರಿ. ತಂಪಂದ್ ಗಾಳಿ ಬಡಿತಿರ್ತೈತಿ, ಮಸ್ತ್ ಎಂಜಾಯ್ ಮಾಡ್ಬೋದು. ಆಮೇಲೆ ಒಳ್ಳೆ ವೆಜಿಟೇರಿಯನ್ ಊಟ, ದಟ್ ಟು ಪಂಜಾಬಿ ಸ್ಟೈಲ್. ಫಾರ್ ಎಕ್ಸಾಂಪಲ್ ಕೋಲ್ಡ್ ಡ್ರಿಂಕ್ ಬಾಟಲ್ ನಾಗ ಛಾಸ್ ಹಾಕಿ ಕೊಟ್ಟಾರ ಅಂದ್ರ ಮಜ್ಜಿಗೆ. ಎಷ್ಟ್ ಯೂನಿಕ್ ಐಡಿಯಾ ಐತಿ. ಇಲ್ಲಿ ಸ್ಪೆಷಾಲಿಟಿ ಏನಂದ್ರ ನೀವು ಪಾಪಡಿ ಚೂರಿ ಅಂತ ಹೇಳಿ ತಗೋಬಹುದು. ಮಸಾಲಾ ಪಾಪಡ ಹೆಂಗ್ ಕೊಡ್ತಾರಲ್ಲ ಅದ್ರದ್ದು ಇನ್ನೊಂದು ಡಿಫ್ರೆಂಟ್ ಫಾರ್ಮ್ ಇದು. ಭಾರಿ ಮಜಾ ಐತಿ ನೋಡಕ. ಅಂದ್ರ ಪಾಪಡ್ನ ಚೂರ್ ಚೂರ್ ಮಾಡಿ ಅದ್ರೊಳಗಡೆ ಟೊಮ್ಯಾಟೊ, ಉಳ್ಳಾಗಡ್ಡಿ, ಕೊತ್ತಂಬರಿ ಮತ್ತ ಬಹಳಷ್ಟು ಶೇವ್ ಹಾಕಿ ಕೊಟ್ಟಾರ. ಆಮೇಲೆ ಸ್ವಲ್ಪ ಖಾರ ಉಪ್ಪು ಹಾಕಿ ಕೊಟ್ಟಿರ್ತಾರ. ಕುರುಮ್ ಕುರುಮ್ ಅಂತ ಐತಿ, ಮಸ್ತ್ ಐತಿ. ಚಾಟ್ ಟೈಪ್ ಟೇಸ್ಟ್ ಬರೋಂತೈತಿ, ಅಷ್ಟ್ ಮಜಾ ಮಾಡ್ಯಾರ. ಇಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಂದ್ರ ಡಾಬಾ ಸ್ಟೈಲ್ ಭಿಂಡಿ ಕುರ್ಕುರೆ, ಬೆಂಡಿಕಾಯಿ ಕುರುಮ್ ಕುರುಮ್ ಅಂತ ಹೇಳಿ ಮಾಡಿ ಕೊಟ್ಟಾರಿ. ಫ್ರೈ ಮಾಡಿ ಕೊಟ್ಟಾರ ಹಿಟ್ ಹಚ್ಚಿ, ಅದ್ರ ಮೇಲೆ ಚಾಟ್ ಮಸಾಲಾ ಹಾಕ್ಯಾರ್ರಿ. ಭಾರಿ ಮಜಾ ಇರ್ತೈತಿ, ನನ್ ಫೇವ್ರೇಟ್ ಇದ. ಚಿಪ್ಸ್ ಆದಂಗ ಆಗೈತ್ರಿ. ಚಿಪ್ಸ್ ಕುರುಮ್ ಕುರುಮ್ ಅಂತೈತಿ, ಅದಕ್ಕ ಮೇಲ್ಗಡೆ ಚಾಟ್ ಮಸಾಲಾದ ಮಸ್ತ್ ಫ್ಲೇವರ್ ಐತಿ. ಇಲ್ಲಿ ಬಂದಾಗ ಇದನ್ನ ಡೆಫಿನೆಟ್ಲಿ ಆರ್ಡರ್ ಮಾಡ್ರಿ. ಅದನ್ನ ನಾವು ತಿಂದಂಗ ಅದ್ರದ್ದು ಫ್ಲೇವರ್ ಸ್ಲೋ ಆಗಿ ಬಿಟ್ಕೊಂತೈತಿ. ಇನ್ನೊಂದು ಢಾಬಾ ಸ್ಟೈಲ್ ಐಟಮ್ ಏನ್ ತಗೋಬಹುದಿಲ್ಲ ಅಂದ್ರ ಸರ್ಸೋ ವಾಲಾ ಗೋಬಿ ಅಂತ ಹೇಳಿ. ಪಂಜಾಬ್ನಾಗ ಸರ್ಸೋ ಕಾ ಸಾಗ್ ಅಂತ ಹೇಳಿ ಬಾಳ ಫೇಮಸ್ ಐತಲ್ಲ. ಗೋಬಿನ ಹಿಟ್ ಹಚ್ಚಿ ಫ್ರೈ ಮಾಡ್ತಾರ್ರಿ, ಕ್ರಿಸ್ಪಿ ಆಗಿರ್ತೈತ ಅದ. ಅದನ್ನ ಈ ಸಾಸ್ ನಾಗ ಹಾಕಿ ಟಾಸ್ ಮಾಡಿ ಕೊಡ್ತಾರ. ಫುಲ್ ಗ್ರೀನ್ ಮಸಾಲಾ ಐತಿ. ಇದ್ರೊಳಗ ಮಸ್ಟರ್ಡ್ ಮತ್ತ ಪಾಲಕ್ ಇಂದ ಟೇಸ್ಟ್ ಹೆವಿ ಆಗಿ ಬರ್ತೈತಿ. ಆಮೇಲೆ ಪರ್ಫೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡ್ಯಾರ್ರಿ, ಖಾರ ಜಾಸ್ತಿ ಇಲ್ಲ. ಚಿಯರ್ಸ್. ಸ್ಟಾರ್ಟಿಂಗ್ ಕರುಮ್ ಕುರುಮ್ ಅಂತೈತಿ. ಆಮೇಲೆ ಅದ್ರ ಮೇಲ್ಗಡೆ ಇರುವಂತ ಗ್ರೀನ್ ಪೇಸ್ಟ್ ಇರುವಂತ ಸಾಸ್ ಮಜಾ ಬರ್ತೈತ್ರಿ. ಯೂಶಲಿ ಯಾರಿಗೆ ಗೋಬಿ ಮಂಚೂರಿ ಬಾಳ ಲೈಕಲ್ರಿ, ಇದನ್ನ ನೀವು ತಿನ್ ನೋಡ್ರಿ. ಇದ್ರದ್ದು ಟೇಸ್ಟ್ ನಿಮ್ಗ ಅಡಿಕ್ಟಿವ್ ಅನಿಸ್ತೈತಿ. ವಾವ್. ಮೇನ್ ಡಿಶ್ ನಾಗು ಢಾಬಾ ಸ್ಟೈಲ್ ಊಟ ತರಿಸಬಹುದು ನೀವೆಲ್ಲ. ಯೂನಿಕ್ ಡಿಶಸ್ ಅದಾವ್ರಿ. ಇದು ಶೇಂಗಾದ ಭಾಜಿ ಅಂತ. ಇದು ನೋಡ್ರಿ ಪನೀರ್ ಪಾಸಾ ಅಂತೆ, ಶೆಫ್ ಸ್ಪೆಷಲ್. ಇದು ಮಕ್ಕೇದಿ ರೋಟಿ ಪಂಜಾಬಿ ಸ್ಟೈಲ್, ಮ್ಯಾಲೆ ಬಟರ್ ಹಚ್ಚಿ ಕೊಟ್ಟಾರ್ರಿ, ಬಿಸಿ ಬಿಸಿ ಐತಿ. ಸ್ವಲ್ಪ ಇಟಾಲಿಯನ್ ಸ್ಟೈಲ್ ನಾಗ ಗಾರ್ಲಿಕ್ ಚೀಸ್ ರೋಟಿ. ಆಮೇಲೆ ಇಲ್ಲಿದು ಇನ್ನೊಂದು ಯೂನಿಕ್ ಡಿಶ್ ಮಲಾಯಿ ರೋಟಿ ಅಂತ. ರೈಸಿಗ ಢಾಬೆ ವಾಲಾ ಪುಲಾವ್. ಇದೇನು ಶೇಂಗಾದ ಪಲ್ಯ ಅಂತ. ಥಿಕ್ ಗ್ರೇವಿ ಐತಿ. ಪನೀರ್ ಪಾಸಾ ಥಿಕ್ ಗ್ರೇವಿ ಐತಿ. ಫ್ರೈಡ್ ಪನೀರ್ ಹಾಕ್ಯಾರ. ಪನೀರ್ ನಡಕ ಏನೈತಂತ ನೋಡೋಣ. ಮಕ್ಕೇದಿ ರೋಟಿ ಅಂದ್ರ ಪಂಜಾಬ್ನಾಗ ರೆಗ್ಯುಲರ್ ಆಗಿ ಎಲ್ಲಾರು ತಿಂತಾರ್ರಿ, ಅದಕ್ಕ ಅಷ್ಟು ಗಟ್ಟಿಮುಟ್ಟಿರ್ತಾರ ಅವ್ರ. ಪನೀರ್ ಪಾಸಾ ಥಿಕ್ ಗ್ರೇವಿ ಐತಿ, ನೀರ್ ಗ್ರೇವಿ ಇಲ್ಲ. ಖಾರವಾಗೈತ್ರಿ. ಗ್ರೇವಿನಾಗ ಕ್ರೀಮಿನೆಸ್ ಚಲೋ ಹಾಕ್ಯಾರ. 2 ಪನೀರ್ ನಡಕ ಮಸಾಲಾ ತುಂಬಿ ಅದನ್ನ ಫ್ರೈ ಮಾಡ್ಯಾರ್ರಿ. ಫಸ್ಟ್ ಲೈಟ್ ಕ್ರಿಸ್ಪಿ ಇರ್ತೈತಿ, ಅದನ್ನ ಇವರು ಗ್ರೇವಿನಾಗ ಹಾಕಿ ಕೊಟ್ಟಾರ್ರಿ. ಥಿಕ್ ಗ್ರೇವಿ ಅಂದ್ರ ರೋಟಿ ಜೊತೆ ಇದನ್ನ ಮುರ್ಕೊಂಡು ಕರೆಕ್ಟ್ ಆಗಿ ತಿನ್ಬೋದ್ರಿ. ನಾವು ಆಕ್ಚುಲಿ ಯಾವ್ದೋ ಒಂದು ಬಿಲ್ಡಿಂಗ್ ಇಂದ ರೂಫ್ ಟಾಪ್ ಮೇಲೆ ಕುಂತೀವಿ, ಬಟ್ ಡಾಬಾದ್ ಫೀಲ್ ಕೊಡೋಂತೈತಿ. ಹೆಂಗಂದ್ರ ಈ ಊಟ ಡಾಬಾ ಸ್ಟೈಲ್ ನಾಗ ಮಾಡ್ಯಾರ ನೋಡ್ರಿ. ಶೇಂಗಾದ ಪಲ್ಯ ಹೆಂಗಿರ್ತೈತಿ ನೋಡೋಣಂತ. ಶೇಂಗಾ ಭಾಜಿ ಹುರಿದಿದ್ದು ಶೇಂಗಾನ ಒಡೆದ್ಬಿಟ್ಟು ಗ್ರೇವಿನಾಗೆ ಹಾಕಿ ಕೊಟ್ಟಾರ್ರಿ. ಮಸಾಲೆದಾರ್ ಕಾಣೋಂತೈತಿ. ಬಹಳಷ್ಟು ಶೇಂಗಾ ಹಾಕ್ಯಾರ್ರಿ. ಸ್ವಲ್ಪ ಕ್ರಿಸ್ಪಿ, ಸ್ವಲ್ಪ ಮೆತ್ತಗಾಗೈತಿ. ಅದು ಮಸಾಲೆ ಜೊತೆ ಕೂಡಿ ಯುನೀಕ್ ಟೇಸ್ಟ್ ಬರ್ತೈತಿ. ಎಂದಾರು ಇಮ್ಯಾಜಿನ್ ಮಾಡಿರಿ ಶೇಂಗಾದ ಪಲ್ಯನೂ ಸಿಗ್ತೈತೆ ಅಂತ ಹೇಳಿ. ಇದು ಡಾಬಾ ಸ್ಟೈಲ್ ರೀ ಶೇಂಗಾದ ಪಲ್ಯ. ಪಲ್ಯನಾಗ ಉಳ್ಳಾಗಡ್ಡಿ ಬಹಳಷ್ಟು ಹಾಕ್ಯಾರ್ರಿ, ಕೊತ್ತಂಬರಿ ಖಾರವಾಗಿ ಮಾಡ್ಯಾರ. ಇಂಟ್ರೆಸ್ಟಿಂಗ್ ಟೇಸ್ಟ್ ಐತ್ರಿ. ಗಾರ್ಲಿಕ್ ಚೀಸ್ ರೋಟಿ. ಪಿಜ್ಜಾ ತಿನ್ನೋ ಹುಡುಗರ್ಗೆ ಇದು ಲೈಕ್ ಆಗೇ ಆಗ್ತೈತ್ರಿ. ಜೆನ್ಜಿ ಹುಡುಗರು ಪಿಜ್ಜಾ ತಿನ್ಬೇಕಂತ ಬಡ್ಕೊಂತಿರ್ತಾರ. ಅಂತವ್ರಿಗೂ ಸ್ವಲ್ಪ ಅಟ್ರಾಕ್ಷನ್ ಆಗ್ಲಿ ಅಂತ ಹೇಳಿ ಗಾರ್ಲಿಕ್ ಚೀಸ್ ರೋಟಿ ಮಾಡ್ತಾರ್ರಿ. ಇದನ್ನ ನೀವು ಪಲ್ಯ ಜೊತೆ ತಿನ್ನೋದ್ ಬೇಕಾಗಿಲ್ಲ, ಹಂಗ ತಿಂದ್ರು ಭಾರಿ ಟೇಸ್ಟಿ ಇರ್ತೈತಿ. ಪಿಜ್ಜಾ ಸ್ಟೈಲ್ ನಾಗ ತಿಂದ್ ನೋಡೋಣ ಅಂತ ಹಿಂಗ್ ಫೋಲ್ಡ್ ಮಾಡ್ಕೊಂಡು. ಪಿಜ್ಜಾನ ಇದ್ರ ಮುಂದೆ ಬ್ಲ್ಯಾಂಡ್ ಅನ್ಸ್ತೈತ್ರಿ. ಉಪ್ಪು ಖಾರ ಪರ್ಫೆಕ್ಟ್ ಆಗಿ ಹಾಕ್ಯಾರ. ಪಿಜ್ಜಾನಾಗ ಎಲ್ಲಾರು ತಿನ್ನಕ್ ಹೋದಾಗ ಉಪ್ಪು ಖಾರ ಇರಂಗ್ ಹೇಳ್ರಿ. ಇದ್ರೊಳಗ ಪರ್ಫೆಕ್ಟ್ ಆಗಿ ಮನೆಯಾಗ ಹೆಂಗ್ ಉಪ್ಪು ಖಾರ ಹಾಕ್ತಾರಲ್ಲ, ಗಾರ್ಲಿಕ್ ಮತ್ತ ಚೀಸ್ ಮೇಲ್ಗಡೆ ಹಾಕಿ ಮಸ್ತ್ ಮಾಡಿ ಕೊಟ್ಟಾರ್ರಿ. ಪರ್ಫೆಕ್ಟ್ಲಿ ರೋಸ್ಟ್ ಆಗೈತ್ರಿ. ಚೀಸಿ ಫ್ಲೇವರ್ ಐತಿ. ಗಾರ್ಲಿಕ್ ಇಂದು ಅಲ್ಲಿ ಒಂದು ಇಲ್ಲಿ ಒಂದು ಪೀಸಸ್ ಬಾಯ್ನಾಗ ಬರ್ತೈತಲ್ಲ, ಪರ್ಫೆಕ್ಟ್ ಕಾಂಬಿನೇಷನ್ ಐತ್ರಿ ಇದು. ಮಲಾಯಿ ರೋಟಿ ಇದೇನ್ರಿ ಇದು ಹೊಸಾದ್ ಕೇಳಿನ್ ನಾನು, ಮಲಾಯಿ ರೋಟಿ ಅಂತ ಹೇಳಿ. ಕೆನಿ
ಫಸ್ಟ್ ರೋಟಿ ರೆಡಿ ಮಾಡ್ಕೊಂತಾರ್ರಿ, ಅದ್ರ ಮೇಲೆ ಮಲಾಯಿ ಬಹಳಷ್ಟು ಹಚ್ಚಿ ಉಪ್ಪು ಖಾರ ಉದುರಿಸಿ ಕೊಟ್ಟಾರ್ರಿ. ಭಾರಿ ಮಜಾ ಐತಿ. ಈ ತರಾನು ಮಲಾಯಿ ತಿನ್ಬೋದು ಅಂತ ಹೇಳಿ ಫಸ್ಟ್ ಟೈಮ್ ನಂಗೆ ಗೊತ್ತಾಗಿದ್ ನೋಡ್ರಿ. ಬಟರಿ ಟೇಸ್ಟ್ ಐತ್ರಿ ಮೇಲ್ಗಡೆ. ಇದನ್ನ ನೀವು ಬೇಕಾದ್ರ ಪನ್ನೀರ್ ಪಲ್ಯ ಅಥವಾ ಬೇರೆ ಬೇರೆ ಪಲ್ಯಗಳ ಜೊತೆ ಟ್ರೈ ಮಾಡಿ ನೋಡ್ಬೋದು. ಯಾಕಂದ್ರ ಮ್ಯಾಲಿನ ಮಲಾಯಿ ಬೆಣ್ಣಿ ತರ ಟೇಸ್ಟ್ ಬರೋಂತೈತಿ. ಅದನ್ನ ಪಲ್ಯ ಜೊತೆ ಹಚ್ಕೊಂಡ್ ತಿಂದ್ರ ಅದ್ರದ್ದು ಒಂದ್ ಎಕ್ಸ್ಟ್ರಾ ಫ್ಯಾಟ್ ಆಡ್ ಆಗ್ತೈತ್ರಿ ಅದ್ರೊಳಗ. ಬಾಯಿನಾಗ ಬಾಳ ಮಜಾ ಬರ್ತೈತಿ. ಢಾಬೆ ವಾಲಾ ಪುಲಾವ್ ರೀ, ಕೇಳಿದ್ರ ಬಾಯಿನಾಗ ನೀರ್ ಬರ್ತೈತಿ. ಮ್ಯಾಲೆ ಕರ್ದಿರೋ ಅಂತ ಉಳ್ಳಾಗಡ್ಡಿ ಹಾಕ್ಯಾರ್ರಿ, ಬಹಳಷ್ಟು ಕೊತ್ತಂಬರಿ ಉದುರ್ಸ್ಯಾರ. ರೈಸ್ ಉದುರುವಾಗ ಐತ್ರಿ. ಮಸಾಲೆ ರೈಸ್ ಏನಾರ ಮಾಡ್ಬೇಕಂದ್ರ ಉದುರಂದು ರೈಸ್ ಯೂಸ್ ಮಾಡ್ತಾರ. ಇದನ್ನ ತವಾನಾಗ ಅವರು ಕರೆಕ್ಟ್ ಆಗಿ ರೋಸ್ಟ್ ಮಾಡಿ ಕೊಟ್ಟಿರ್ತಾರ. ಇದನ್ನ ವಿತೌಟ್ ಶೇರ್ವಾನ ಟ್ರೈ ಮಾಡಿ ನೋಡೋಣ. ಉಳ್ಳಾಗಡ್ಡಿ ಬಹಳಷ್ಟು ಹಾಕ್ಯಾರ, ಕ್ಯಾರೆಟು ಹಾಕ್ಯಾರ, ಕೊತ್ತಂಬರಿನೂ ಐತಿ. ಅಮೇಝಿಂಗ್ ಟೇಸ್ಟ್ ಐತ್ರಿ. ಇದ್ರೊಳಗ ಅಲ್ಲಿ ಒಂದು ಇಲ್ಲಿ ಒಂದು ವಟಾಣಿನೂ ಹಾಕಿರ್ತಾರ. ಆಮೇಲೆ ಸಣ್ಣ ಸಣ್ಣ ಹೆಚ್ಚಿರುವಂತ ಕ್ಯಾರೆಟ್ಸ್ ಹಾಕ್ಯಾರ್ರಿ. ಯಾರ್ಯಾರಿಗೆ ಫ್ರೈಡ್ ಆನಿಯನ್ ಆನ್ ದ ರೈಸ್ ಲೈಕ್ ಆಗ್ತೈತಲ್ಲ ಅವರು ಕಮೆಂಟ್ ಮಾಡಿ ಹೇಳ್ರಿ. ಪಂಜಾಬಿ ಢಾಬಾಗ್ ಬಂದ್ ಪಂಜಾಬಿ ಲಸ್ಸಿ ಕುಡಿಲಿಲ್ಲ ಅಂದ್ರೆ ಹೆಂಗ್ರಿ? ಈ ಸೀಸನ್ ನಾಗ ಇಲ್ಲಿ ಮ್ಯಾಂಗೋ ಲಸ್ಸಿ ಕೊಡ್ತಾರಂತ, ಬಹಳ ಸ್ಪೆಷಲ್ ಆಗಿರ್ತೈತಂತ. ಸೂಪರ್. ಮ್ಯಾಲೆ ಡ್ರೈ ಫ್ರೂಟ್ಸ್ ಹಾಕ್ಯಾರ, ಥಿಕ್ ಲಸ್ಸಿ. ಆಹಾ. ಮ್ಯಾಂಗೋದು ಮೈಲ್ಡ್ ಆಗಿ ಫ್ಲೇವರ್ ಬರ್ತೈತಿ. ಅಲ್ಲೊಂದು ಇಲ್ಲೊಂದು ಕ್ಯಾಶ್ಯೂ ಸಿಗ್ತಿರ್ತೈತಿ ಬಾಯಿನಾಗ. ಥಿಕ್ ಲಸ್ಸಿ ಐತಿ, ಒಂದ್ ಚೂರು ಹುಳಿ ಇಲ್ಲ, ಫ್ರೆಶ್ ಆಗಿ ಮಾಡಿರ್ತಾರ. ಅದ್ರೊಳಗ ದ್ರಾಕ್ಷಿ ಒಂದ್ ಹಾಕಿರ್ತಾರ, ಅಲ್ಲೊಂದು ಇಲ್ಲೊಂದು. ದ್ರಾಕ್ಷಿದು ಒಮ್ಮಕ್ಲೆ ಸ್ವೀಟ್ನೆಸ್ ಜಾಸ್ತಿ ಬಂದ್ಕೊಳ್ಳೆ ಎರಡು ಬ್ಯಾಲೆನ್ಸ್ ಆಗ್ಬಿಡ್ತೈತಿ ಸ್ವೀಟ್ನೆಸ್. ಯಾಕಂದ್ರೆ ಲಸ್ಸಿನಾಗ ಅತಿ ಹೆಚ್ಚಾಗಿ ಸ್ವೀಟ್ ಹಾಕಿಲ್ಲ ಇವರು, ಮೈಲ್ಡ್ ಸ್ವೀಟ್ನೆಸ್ ಐತಿ. ಎಲ್ಲ ಊಟ ಆದ್ಮೇಲೆ ಫೈನಲ್ ಒಂದು ಡೆಸರ್ಟ್ ಅಂದ್ರ ಇಂಥದ್ ಇರ್ಬೇಕು ನೋಡ್ರಿ. ಹೊಟ್ಟಿಗೆ ಡೈಜೆಷನ್ಗೂ ಹೆಲ್ಪ್ ಆಗ್ತೈತಿ, ಆಮೇಲೆ ಹೊಟ್ಟಿನೂ ಇದು ತಂಪು ಮಾಡ್ಬಿಡ್ತೈತ್ರಿ. ಪರ್ಫೆಕ್ಟ್ ಎಂಡಿಂಗ್ ರೀ ಇದು. ಬೈ ದ ವೇ, ಪಂಜಾಬಿ ಢಾಬಾಗ ಬಂದಾಗ ನೀವು ಲಸ್ಸಿ ತಗೊಂತಿರೋ ಅಥವಾ ಬಟರ್ ಮಿಲ್ಕ್ ತಗೊಂತಿರೋ, ಯಾವ್ದು ನಿಮ್ಗೆ ಲೈಕ್ ಅಂತ ಕಮೆಂಟ್ನಾಗ ಬರೀರಿ. ನಿಮ್ಮ ಸ್ಪೆಷಲ್ ಫ್ರೆಂಡ್ ಜೊತೆ ಈ ತರ ಎಂಜಾಯ್ ಮಾಡಬೇಕು, ಇಂಥ ಸೆಟಪ್ ಮಾಡಿ ಅವ್ರು ಕೊಡ್ಬೇಕಂದ್ರ ಒಂದು ಕೆಳಗಡೆ ನಂಬರ್ ಹಾಕಿರ್ತೀನಿ, ಆ ನಂಬರ್ಗೆ ಕಾಲ್ ಮಾಡಿ ಈ ಪ್ಯಾಕೇಜ್ ಬಗ್ಗೆ ಅವ್ರ ಕಡೆ ತಿಳ್ಕೊರಿ. ಇಲ್ಲಿ ನಾ ಪ್ರೈಸ್ ಹೇಳ್ತಾ ಇಲ್ಲ, ಯಾಕಂದ್ರೆ ವಿತ್ ಟೈಮ್ ಪ್ರೈಸಸ್ ಚೇಂಜ್ ಹಾಕೊಂತಿರ್ತಾವ. ಅನ್ಲಿಮಿಟೆಡ್ ಫುಡ್ ಕೊಡ್ತಾರಂತ ಅವ್ರು ಹೇಳ್ತಾರ ಈ ಪ್ಯಾಕೇಜ್ನಾಗ. ಪ್ಲಸ್ ಈ ತರ ಎಲ್ಲ ಅರೇಂಜ್ಮೆಂಟ್ ಮತ್ತೆ ಡೆಕೋರೇಷನ್ ಮಾಡಿಕೊಡ್ತಾರ. ನಿಮ್ಮ ಸ್ಪೆಷಲ್ ಫ್ರೆಂಡ್ ಜೊತೆ ನೀವು ಈ ತರ ಎಂಜಾಯ್ ಮಾಡ್ಬೋದು. ಬಲ್ಲೆಗೆ ವಿಸಿಟ್ ಮಾಡಿ ನಿಮ್ಮ ಸ್ಪೆಷಲ್ ಫ್ರೆಂಡ್ ಜೊತೆ ಸ್ಪೆಷಲ್ ಮೂಮೆಂಟ್ಸ್ ನ ಈ ತರ ಎಂಜಾಯ್ ಮಾಡ್ಬೋದ್ರಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋನಾಗ. ಸಬ್ಸ್ಕ್ರೈಬ್ ಮಾಡೋದು ಮರೆಯಕ್ ಹೋಗ್ಬೇಡ್ರಿ, ಲೈಕ್ ಅಂಡ್ ಶೇರ್ ಮಾಡೋದು ಮರೆಯಕ್ ಹೋಗ್ಬೇಡ್ರಿ. ಬಾಯ್ ಬಾಯ್.